ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರತಿಧ್ವನಿ. ವೀಕ್ಷಕರೇ, ಮಾರ್ಕೆಟ್ನಲ್ಲಿ ದಸರಾ ಗೊಂಬೆಗಳ ವ್ಯಾಪಾರ ಬಲು ಜೋರಾಗಿದೆ. ಹೌದು, ದಸರಾ ಬಂತು ಅಂದರೆ ಎಲ್ಲೆಡೆ ಸಡಗರ ಸಂಭ್ರಮ. ದಸರಾ ನಾಡಹಬ್ಬ ಆಗಿರೋದ್ರಿಂದ ಈಗಾಗಲೇ ಎಲ್ಲೆಡೆ ವಿಶೇಷ ತಯಾರಿ ಆಗ್ತಾ ಇದೆ. ಇನ್ನು 2024ರ ದಸರಾ ಅಕ್ಟೋಬರ್ 3ರಿಂದ ಅಕ್ಟೋಬರ್ 12ರವರೆಗೂ ಇರುತ್ತದೆ. ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಇತಿಹಾಸ ಹಾಗೂ ವೈಶಿಷ್ಟ್ಯತೆ ಇರುತ್ತದೆ. ಇನ್ನು ಈ ದಸರಾ ಹಬ್ಬದ ವಿಶೇಷ ಅಂದ್ರೆ ಹೆಚ್ಚಿನವರ ಮನೆಯಲ್ಲಿ ಗೊಂಬೆಗಳನ್ನ ಕೂರಿಸ್ತಾರೆ. ಅಬ್ಬಾ, ಈ ಗೊಂಬೆಗಳು ಅಲಂಕಾರ ನೋಡೋದೇ ಚಂದ. ಅದರಲ್ಲೂ ಒಂದಲ್ಲ ಎರಡಲ್ಲ, ಸಾಕಷ್ಟು ಗೊಂಬೆಗಳನ್ನ ಕೂರಿಸ್ತಾರೆ. ಮಕ್ಕಳು ನೋಡುವಂತಹ ಕಾರ್ಟೂನ್ ಗೊಂಬೆಗಳು, ದೇವಾನುದೇವತೆಗಳು, ಮಹಾಭಾರತ ರಾಮಾಯಣ ಪಾತ್ರಗಳು, ದೇವಸ್ಥಾನ, ಗೋಪುರ, ಮನೆ, ಅರ್ಚಕ, ಮದುಮಗ, ಮದುಮಗಳು ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟಿವೆ. ಇನ್ನು ಗೊಂಬೆ ಕೂರಿಸುವವರು ಪ್ರತಿ ವರ್ಷ ಒಂದೊಂದು ಥೀಮ್ ಪ್ಲಾನ್ ಮಾಡಿ ಆ ಥೀಮ್ಗೆ ತಕ್ಕಂತೆ ಗೊಂಬೆಗಳನ್ನ ಕೂರಿಸ್ತಾರೆ. ಉದಾಹರಣೆಗೆ ರಾಮಾಯಣದ ಒಂದು ಸನ್ನಿವೇಶ ಅಥವಾ ಮಹಾಭಾರತದ ಸನ್ನಿವೇಶ, ಮೈಸೂರು ದಸರಾ ಪ್ರೊಸೆಷನ್, ಮದುವೆ ಸಂಭ್ರಮ, ಸೀಮಂತ ಕಾರ್ಯಕ್ರಮ, ಮಗು ನಾಮಕರಣ, ಈ ರೀತಿ ಪ್ರಮುಖ ಥೀಮ್ ಒಂದೆಡೆ ಆದ್ರೆ ಇವುಗಳ ಜೊತೆಗೆ ಇತರೆ ಗೊಂಬೆಗಳನ್ನ ಕೂರಿಸ್ತಾರೆ. ಹಾಗೂ ಗೊಂಬೆ ಕೂರಿಸುವವರು ಪ್ರತಿ ವರ್ಷ ಬರುವಂತಹ ಹೊಸ ಬಗೆಯ ಗೊಂಬೆಗಳನ್ನು ಅಂದ್ರೆ ನ್ಯೂ ಕಲೆಕ್ಷನ್ಸ್ ಏನಿರುತ್ತೆ ಎಂಬುದನ್ನು ನೋಡಿ ಖರೀದಿ ಮಾಡ್ತಾರೆ. ಆ ಲೆಕ್ಕದಲ್ಲಿ ಈ ವರ್ಷ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇರುವುದು ಅಯೋಧ್ಯೆಯ ರಾಮನಿಗೆ. ಎಲ್ಲಿ ನೋಡಿದರೂ ಬಾಲರಾಮನೇ ಕಾಣಿಸ್ತಾರೆ. ಹಿಂದೆಲ್ಲ ಗೊಂಬೆಗಳು ಕೂರಿಸಲು ಮನೆಯಲ್ಲಿ ಮಣೆ, ಟೇಬಲ್ ಇಟ್ಟು ಸ್ಟ್ಯಾಂಡ್ ರೆಡಿ ಮಾಡಿಕೊಳ್ತಾ ಇದ್ರು. ಆದರೆ ಈಗ ಹಾಗಿಲ್ಲ. ದುಡ್ಡು ಕೊಟ್ರೆ ಸಾಕು, ಎಲ್ಲವೂ ರೆಡಿಮೇಡ್ ಸಿಗುತ್ತದೆ. ಹೌದು, 3, 5, 7, 9 ಹೀಗೆ ಸ್ಟೆಪ್ಸ್ ಇರುವಂತಹ ಸ್ಟ್ಯಾಂಡ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಈಗಾಗಲೇ ಎಲ್ಲೆಡೆ ಗೊಂಬೆಗಳ ಮಾರಾಟ ಜೋರಾಗಿ ನಡೀತಾ ಇದ್ದು, ಜನರು ಕೂಡ ಮುಗಿಬಿದ್ದು ಗೊಂಬೆಗಳನ್ನ ಖರೀದಿ ಮಾಡ್ತಿದ್ದಾರೆ. 100 ರೂಪಾಯಿಯಿಂದ ಹಿಡಿದು 20,000ದ ಗೊಂಬೆಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಗೊಂಬೆಗಳು ಹೆಚ್ಚಿದ್ದು, ಅಂದವಾದ ಗೊಂಬೆಗಳು ಮಾರುಕಟ್ಟೆಯಲ್ಲಿ ಸದ್ದು ಮಾಡ್ತಾ ಇರುವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.